ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಪಾಕಿಸ್ತಾನದ ಮಾಜಿ ಪ್ರಧಾನಿ ಹಾಗೂ ಕ್ರಿಕೆಟ್ ದಿಗ್ಗಜ ಇಮ್ರಾನ್ ಖಾನ್ ಅವರ ಜೈಲು ಶಿಕ್ಷೆ ಮತ್ತು ಆರೋಗ್ಯದ ಕುರಿತು ಅವರ ಮಕ್ಕಳು ನೀಡಿರುವಂತಹ ಸ್ಫೋಟಕ ಸಂದರ್ಶನ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಲಾರ್ಡ್ಸ್ ಮೈದಾನದಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದ ವೇಳೆ ಸ್ಕೈ ಸ್ಪೋರ್ಟ್ಸ್ ವಾಹಿನಿಯಲ್ಲಿ ಈ ಸಂದರ್ಶನ ಪ್ರಸಾರ ಆಗ್ತಾ ಇದ್ದಂತೆ ಬೆಚ್ಚಿ ಬಿದ್ದಿರುವಂತಹ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ PCB ಸಂದರ್ಶನವನ್ನ ತಡೆಯೋದಕ್ಕೆ ಪಂದ್ಯವನ್ನೇ ಬಹಿಷ್ಕರಿಸುವಂತಹ ಬೆದರಿಕೆಯನ್ನ ಹಾಕಿದೆ. ಇಷ್ಟಕ್ಕೂ ಇಮ್ರಾನ್ ಖಾನ್ ಮಕ್ಕಳು ಆ ಸಂದರ್ಶನದಲ್ಲಿ ಹೇಳಿದ್ದಾದ್ರೂ ಏನು? ಪಾಕಿಸ್ತಾನ ಸರ್ಕಾರ ಯಾಕೆ ಇಷ್ಟೊಂದು ಹೆದರ್ತಾ ಇದೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವೇನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಕಿಸ್ತಾನದ ಮಾಜಿ ನಾಯಕ ಇಮ್ರಾನ್ ಖಾನ್ ಕಳೆದ 2023ರ ಆಗಸ್ಟ್ನಿಂದ ಅದ್ಯಾಲ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಲಾರ್ಡ್ಸ್ ಕ್ರಿಕೆಟ್ ಮೈದಾನದ ಪೆವಿಲಿಯನ್ನಲ್ಲಿ ಇಂಗ್ಲೆಂಡ್ನ ಮಾಜಿ ನಾಯಕ ಮೈಕ್ ಆರ್ಥರ್ಟನ್ ಅವರೊಂದಿಗೆ ಮಾತನಾಡಿದಂತಹ ಇಮ್ರಾನ್ ಖಾನ್ ಮಕ್ಕಳಾದ ಸುಲೇಮಾನ್ ಮತ್ತು ಕಾಸಿಂ ತಮ್ಮ ತಂದೆಯ ಜೀವಕ್ಕೆ ಅಪಾಯ ಇದೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮ್ಮ ತಂದೆಯನ್ನ ಜೈಲಿನಲ್ಲಿ ಕೊಲ್ಲೋದಕ್ಕೆ ನೇರವಾಗಿ ಪ್ರಯತ್ನಗಳು ನಡೀತಾ ಇದೆ. ಅವರನ್ನ ದೀರ್ಘಕಾಲ ಜೈಲಿನಲ್ಲಿ ಇಟ್ಟು ಅವರ ಧ್ವನಿಯನ್ನ ಅಡಗಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಇಲ್ಲಿನ ಆಡಳಿತ ಮಂಡಳಿ ಅನ್ನುವಂತಹ ಒಂದು ಆರೋಪವನ್ನ ಸುಲೇಮಾನ್ ಮಾಡ್ತಿದ್ದಾರೆ. ಇದು ಇಡೀ ಕ್ರಿಕೆಟ್ ಮತ್ತು ರಾಜಕೀಯ ಲೋಕವನ್ನೇ ತಲ್ಲಣಗೊಳಿಸಿದೆ. ಈ ಸ್ಫೋಟಕ ಹೇಳಿಕೆಯಿಂದಾಗಿ ಭೀತಿಗೆ ಒಳಗಾಗಿರುವಂತಹ PCB ಸ್ಕೈ ಸ್ಪೋರ್ಟ್ಸ್ ಸಂಸ್ಥೆಗೆ ಬೆದರಿಕೆಯನ್ನ ಹಾಕಿ ಈ ಸಂದರ್ಶನವನ್ನ ಪ್ರಸಾರ ಮಾಡಿದ್ರೆ ಪಾಕಿಸ್ತಾನ ಆಟಗಾರರನ್ನ ಲಂಚ್ ವಿರಾಮದ ನಂತರ ಮೈದಾನಕ್ಕೆ ಇಳಿಸುವುದಿಲ್ಲ ಅಂತ ಪಟ್ಟು ಹಿಡಿದಿತ್ತು. ಇಮ್ರಾನ್ ಖಾನ್ ಅವರ ಆರೋಗ್ಯ ಸ್ಥಿತಿ ತೀವ್ರವಾಗಿ ಕ್ಷೀಣಿಸ್ತಾ ಇರುವುದು ಅವರ ಕುಟುಂಬದ ಆತಂಕಕ್ಕೆ ಮುಖ್ಯ ಕಾರಣ ಆಗಿದೆ. ಜೈಲಿನಲ್ಲಿ ದಿನಕ್ಕೆ 23 ಗಂಟೆಗಳ ಕಾಲ ಅವರನ್ನ ಒಂಟಿಯಾಗಿ ಬಂಧಿಸಿ ಇಡಲಾಗಿದೆ. ಅವರ ಒಂದು ಕಣ್ಣಿನ 80% ದೃಷ್ಟಿ ಮಂದವಾಗಿದೆ ಅಂತ ಅವರು ಮಕ್ಕಳು ತಿಳಿಸಿದ್ದಾರೆ. ಇನ್ನು ತಿಂಗಳುಗಳಿಂದ ಅವರು ಚಿಕಿತ್ಸೆಗೆ ಮನವಿಯನ್ನ ಮಾಡ್ತಾ ಇದ್ರು ಕೂಡ ಸೂಕ್ತ ವೈದ್ಯಕೀಯ ನೆರವು ನೀಡಿಲ್ಲ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಿ ಅಂತ ಹೇಳಿ ಆದೇಶವನ್ನ ಮಾಡಿದೆ. ಆದರೂ ಕೂಡ ಸರ್ಕಾರಿ ವೈದ್ಯರಿಂದ ಕೇವಲ 1 ಗಂಟೆ ತಪಾಸಣೆಯನ್ನ ನಡೆಸಿ ಮತ್ತೆ ಜೈಲಿಗೆ ಕಳುಹಿಸಲಾಗಿದೆ. ನಮ್ಮ ತಂದೆಯನ್ನ ನಿಷ್ಪಕ್ಷಪಾತ ಸ್ವತಂತ್ರ ವೈದ್ಯರು ತಪಾಸಣೆ ಮಾಡೋದಕ್ಕೆ ಸರ್ಕಾರ ಯಾಕೆ ಭಯ ಪಡ್ತಾ ಇದೆ? ಅವರು ಏನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅವರು ಮಕ್ಕಳು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನು ಕಳೆದ 2022ರ ನವೆಂಬರ್ನಲ್ಲಿ ನಡೆದಂತಹ ಗುಂಡಿನ ದಾಳಿಯ ನಂತರ ಮಕ್ಕಳು ತಮ್ಮ ತಂದೆಯನ್ನ ಭೇಟಿಯೇ ಆಗಿಲ್ಲ. ಕಳೆದ 10 ತಿಂಗಳಿನಿಂದ ಕುಟುಂಬದ ಇತರೆ ಸದಸ್ಯರಿಗೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶವನ್ನೇ ನೀಡಿಲ್ಲ. ವೀಸಾಗಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ತಾಂತ್ರಿಕ ಕಾರಣ ನೀಡಿ ತಿರಸ್ಕಾರ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗರು ಇಮ್ರಾನ್ ಖಾನ್ ಅವರ ಪರವಾಗಿ ಬಹಿರಂಗವಾಗಿ ಮಾತನಾಡದೇ ಇರೋದಕ್ಕೆ ಅಲ್ಲಿನ ಸೇನಾ ಸರ್ವಾಧಿಕಾರ ಮತ್ತು ಸರ್ಕಾರದ ಭಯವೇ ಕಾರಣ ಅಂತ ಅವರು ಹೇಳಿದ್ದಾರೆ. ಆದರೆ ಪಾಕಿಸ್ತಾನ ಸರ್ಕಾರ ಮಾತ್ರ ಈ ಎಲ್ಲಾ ಆರೋಪಗಳನ್ನ ತಳ್ಳಿ ಹಾಕ್ತಾ ಇದೆ. ಜೈಲಿನಲ್ಲಿ ಅವರಿಗೆ ಟಿವಿ, ಪುಸ್ತಕಗಳು ಮತ್ತು ಮನೆಯ ಊಟ ಮತ್ತು ವ್ಯಾಯಾಮದ ಸೌಲಭ್ಯವನ್ನ ನೀಡಲಾಗ್ತಾ ಇದೆ. ಸಂಪೂರ್ಣವಾಗಿ ಅವರು ಆರೋಗ್ಯವಾಗಿದ್ದಾರೆ ಅಂತ ಸಮರ್ಥಿಸಿಕೊಳ್ತಾ ಇದೆ. ಇನ್ನು ಜೈಲಿನಲ್ಲಿರುವಂತಹ ಪಾಕಿಸ್ತಾನದ ಮಾಜಿ ನಾಯಕ ಇಮ್ರಾನ್ ಖಾನ್ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗ ಗ್ರೇಗ್ ಚಾಪೆಲ್ ವ್ಯಕ್ತಪಡಿಸಿದಂತಹ ಕಳವಳವನ್ನ ಆಸ್ಟ್ರೇಲಿಯಾ ತಂಡದ ಹಾಲಿ ನಾಯಕ ಪ್ಯಾಟ್ ಕಮಿನ್ಸ್ ಬೆಂಬಲವನ್ನ ನೀಡಿದ್ದಾರೆ. ಇಮ್ರಾನ್ ಖಾನ್ಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಬೇಕು, ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಿಗಬೇಕಾದಂತಹ ಕನಿಷ್ಠ ಗೌರವ ಮತ್ತು ಘನತೆಯಿಂದ ಅವರನ್ನ ನಡೆಸಿಕೊಳ್ಬೇಕು ಅಂತ ಕಮಿನ್ಸ್ ಮನವಿ ಮಾಡಿದ್ದಾರೆ. ಕೋರ್ಟ್ ನೀಡಿದ ವೈದ್ಯಕೀಯ ತಪಾಸಣೆಯ ಆದೇಶವು ಸರಿಯಾಗಿ ಜಾರಿಯಾಗಲಿ ಮತ್ತು ಅವರ ಕುಟುಂಬದ ಸದಸ್ಯರವರನ್ನ ಭೇಟಿ ಮಾಡೋದಕ್ಕೆ ಮುಂದುವರಿಸಲಿ ಅವ್ರ ಭೇಟಿಯನ್ನ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅವರ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಕ್ರಿಕೆಟ್ ಮೈದಾನದಿಂದ ಹಿಡಿದು ರಾಜಕೀಯ ರಂಗದವರೆಗೆ ದೇಶಕ್ಕೆ ದೊಡ್ಡ ಹೆಸರು ತಂದುಕೊಟ್ಟಿದ್ದಂತಹ ವಿಶ್ವವಿಖ್ಯಾತ ನಾಯಕನೊಬ್ಬ ಇಂದು ಜೈಲಿನ ಕೊಠಡಿಯಲ್ಲಿ ಜೀವನ್ಮರಣ ಹೋರಾಟ ನಡೆಸ್ತಾ ಇರುವಂತದ್ದು ಕ್ರೀಡಾಭಿಮಾನಿಗಳಿಗೆ ತೀವ್ರ ಬೇಸರ ತರಿಸಿದೆ. ಲಾರ್ಡ್ಸ್ ಟೆಸ್ಟ್ ಪಂದ್ಯದ ನಡುವೆ ಪ್ರಸಾರ ಆದಂತಹ ಈ 18 ನಿಮಿಷಗಳ ಸಂದರ್ಶನ ಇಮ್ರಾನ್ ಖಾನ್ ಅವರ ಪ್ರಸ್ತುತ ಸ್ಥಿತಿಯನ್ನ ಮತ್ತೆ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ತಂದಿಟ್ಟಿದೆ.
ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ರಾಜಕೀಯ ವಲಯ ಈ ವಿಚಾರದಲ್ಲಿ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.